ಸ್ವಾಮೀಜಿ ಜೈ ಭೀಮ್ ರೀ ಸ್ವಾಮೀಜಿ. ಜೈ ಭೀಮ್. ಆರಾಮಿದ್ರಿ ಸ್ವಾಮೀಜಿ? ಆರಾಮಿದ್ದೀನಿ ಹೇಳ್ರಪ್ಪ. ಅದು ಏನಿಲ್ಲ ಸ್ವಾಮೀಜಿ, ಈಗ ಇಡೀ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತಮ್ಮ ಪರವಾಗಿ ಅನೇಕ ಪೋಸ್ಟ್ಗಳು ಬರ್ತಾ ಇದ್ದಾರೆ ಸ್ವಾಮೀಜಿ. ಅದು ನಮ್ಮ ಸಂಘರ್ಷ ನ್ಯೂಸ್ ನಿಂದ ಒಂದು ಕ್ಲಾರಿಫಿಕೇಶನ್ ಆಗ್ಬೇಕಾಗಿತ್ತು ಸ್ವಾಮೀಜಿ. ಅದಕ್ಕೆ ಅದು ಯಾರೋ ಒಬ್ಬ ಸ್ವಾಮೀಜಿ ತಮ್ಮ ಮೇಲೆ ಆರೋಪ ಎಲ್ಲ ಮಾಡ್ತಾ ಇದ್ರಲ್ಲ ಸ್ವಾಮೀಜಿ. ಒಂಚೂರು ತಾವು ಕ್ಲಾರಿಫಿಕೇಶನ್ ಕೊಟ್ರೆ ಹಾಕೊಂಡ್ ಬಿಡ್ತೀನಿ ಸ್ವಾಮೀಜಿ. ಅದನ್ನ ಇಲ್ಲೇ ಹೇಳ್ಬಿಡ್ರಿ. ಅವರು ಉರ್ಲಿಂಗಪೆದ್ದಿ ಸಂಸ್ಥಾನ ಮಠ ಏನು ಕೋಡ್ಲ ಇದೆ ನಮ್ದು ಮಠ, ಮೂಲ ಮಠ. ಹೌದು ಸ್ವಾಮೀಜಿ. ಆ ಮಠದಲ್ಲಿ 1994ರಿಂದ ಇಲ್ಲಿವರೆಗೂ ಅವರು ಇಲ್ಲ. ಹೌದು ಸ್ವಾಮೀಜಿ. 94, 95 ಅವ್ರು ಸೆಕ್ರೆಟರಿ ಆಗಿದ್ರು. ಅಲ್ಲಿ ಸ್ವಲ್ಪ ಅಕ್ರಮ ಆಯ್ತು ಅಂತ ಅವ್ರನ್ನ ತೆಗೆದು ಹೊರಗೆ ಇಟ್ಬಿಟ್ಟಿದ್ದಾರೆ. ಹಾ ಸ್ವಾಮೀಜಿ. ಅಲ್ಲಿಂದ ಇಲ್ಲಿವರೆಗೂ ಇಲ್ಲ. ಹೌದು ಸ್ವಾಮೀಜಿ. ಸೊ ಹಂಗಾಗಿ ಈಗೇನಾಗಿದೆ, ನಮ್ಮ ಈ ಮೈಸೂರು ಸಂಸ್ಥಾನ ಏನಿದೆ, ಈ ಸಂಸ್ಥಾನದಲ್ಲಿ ಸ್ವತಂತ್ರ ಪೂರ್ವದಲ್ಲೇ ನಮ್ಮ ಏನು ಹಿರಿಯ ಜಗದ್ಗುರುಗಳು ಒಂದು 25 ಎಕರೆ ಜಮೀನನ್ನ ಮಠದ ಹೆಸರಿನಲ್ಲೇ ಖರೀದಿ ಮಾಡಿ ವಿಲ್ ಮಾಡಿ ಇಟ್ಟಿದ್ದಾರೆ. ಹೌದು ಸ್ವಾಮೀಜಿ. ಆ 25 ಎಕರೆ ಜಮೀನು ಇವತ್ತು ಮೈಸೂರಿನಿಂದ ಬರೀ 12 ಕಿಲೋಮೀಟರ್ ಇದೆ, ವರುಣ ದುದ್ದಿಗೆರೆ ಅನ್ನೋ ಊರು. ನಾವು ಇದುವರೆಗೂ ಆ ಜಮೀನು 85 ವರ್ಷಗಳಾಗಿದ್ರು ಒಂದು ಕಾಳ ಆಗ್ಲಿ ಮಠಕ್ಕೆ ಕೊಟ್ಟಿಲ್ಲ, ಒಂದ್ ಪೈಸನ್ನು ಮಠಕ್ಕೆ ಕೊಟ್ಟಿಲ್ಲ. ಅವರು ಯಾರು ಇಟ್ಕೊಂಡಾರ ಸ್ವಾಮೀಜಿ? ನಮ್ ಮಠಕ್ಕೆ ಕೊಟ್ಟಿಲ್ಲ ಅವರು. ಅವತ್ತಿನ ದಿನ ಏನ್ 4 ಜನಕ್ಕೆ ಮಾಡಿ ಇದನ್ನ ಮಠಕ್ಕೂ ಕೊಡಿ, ನೀವು ತಗೊಳ್ಳಿ ಅಂತ ಏನು ಹೇಳಿದ್ರು ಗುರುಗಳು. ಅವರು ಮಠಕ್ಕೆ ಏನು ಕೊಡ್ತಾ ಇಲ್ಲ. ಹಂಗಾಗಿ ನಾನೇನ್ ಮಾಡಿದೆ, ಈಗ ಒಂದು ಪರ್ಮಿಷನ್ ತಗೊಂಡು ನರ್ಸಿಂಗ್ ಕಾಲೇಜ್ ಒಂದು CBSE ಮಾಡ್ಬೇಕು ಅಂತ ಅನುಮತಿ ತಗೊಂಡಿದ್ದೀವಿ. ನಾನು 2-3 ಸರಿ ಮೀಟಿಂಗ್ ಕರೆದು ಅವ್ರನ್ನೆಲ್ಲ ನಮ್ಮ ಲೀಡರ್ಗಳ ಮುಖಾಂತರ, ನೋಡ್ರಪ್ಪ ಅರ್ಧನಾರು ಬಿಡ್ರಿ, 25 ಎಕರೆನಲ್ಲಿ ಒಂದು 10 ಎಕರೆ ನಮ್ಗೆ ಬಿಟ್ಟು 15 ಎಕರೆ ಇಟ್ಕೊಳ್ಳಿ ಅಂದ್ರು ಅವ್ರು ನಮಗ್ ಬಹಳ ಸತಾಯಿಸ್ತಿದ್ರು. ಸೊ ಹಂಗಾಗಿ ನಾನು ಏನ್ ಮಾಡಿದೆ, AC/DC ಪರ್ಮಿಷನ್ ತಗೊಂಡು ಒಂದು ಅಗ್ರಿಮೆಂಟ್ ಏನದು NOC ಕೊಡ್ಬೇಕಲ್ಲ, ಮಾಲೀಕತ್ವ ನಮ್ದಲ್ವಾ. NOC ಕೊಟ್ಟೆ ನೋಡಪ್ಪ, ಎಲ್ಲ ಶುರು ಆಗ್ಬಿಟ್ಟವ್ರು. ಈಗ ಜಮೀನು ಹೋಗ್ಬಿಡುತ್ತಲ್ಲ ನಮ್ಗೆ ಅಂತ ಹೇಳಿ ಅವ್ರು ಮಾಡಿರೋ ಪಿತೂರಿ ಅಂತೀರೇನು ಸ್ವಾಮೀಜಿ? ಅವರೇನೆ ಹೋಗಿ ಇವನ್ ಕರ್ಕೊಂಡ್ ಬಂದಿರೋದು ಅಲ್ಲಿಂದ. ಅಲ್ಲಿ ನಮ್ ವಿರುದ್ಧ ಒಳ ಮೀಸಲಾತಿಯಲ್ಲಿ ಹೋರಾಟ ಮಾಡಿದಾಗ ನಮ್ಮ ಮೇಲೆ ಒಂದು ವಿಡಿಯೋ ಮಾಡಿದ್ದ ಇವನು ಮೊದಲೇ. ಅವನ್ ಅಡ್ರೆಸ್ ಪತ್ತೆ ಹಚ್ಕೊಂಡ್ಬಂದು ಇಲ್ಲಿ ಇಟ್ಕೊಂಡು ಅವನ ಮುಖಾಂತರ ಪ್ರೆಸ್ ಮೀಟ್ ಮಾಡಿಸಿ ಸ್ವಲ್ಪ ಎಲ್ಲ ತೇಜವಧೆ ಮಾಡ್ಬೇಕು ಅಂತ ಮಾಡಿದ್ರು. ಈಗ ಎಲ್ಲಾ ಸೇರ್ಕೊಂಡದ್ನೆಲ್ಲ ಕಂಪ್ಲೇಂಟ್ ಮಾಡಿ SP-ಗೆ DC-ಗೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ಮತ್ತೆ ಕಲಬುರಗಿಲೂ ಆಗಿದೆ, ಮತ್ತೆ ಸೇಡಮಲ್ಲೂ ಪ್ರೆಸ್ ಮೀಟ್ ಆಗಿದೆ. ಸಮಾಜದ ಸ್ವಾಮೀಜಿ ಆಗಿದ್ದ ಸಮಾಜದ ಮಠದಲ್ಲಿ ಇರ್ಬೇಕಲ್ವಾ. 40 ಮಠ ಇದೆ ನಮ್ಮದು. 40 ಮಠದಲ್ಲಿ ಎಲ್ಲರ ಇರ್ಬೇಕು. ಅದಕ್ಕೆ ಒಂದು ಮನೆ ಮಾಡ್ಕೊಂಡು ಅಲ್ಲಿ ಇರ್ಬೇಕು. ಒಂದು ಆಮೇಲೆ ಥ್ರೆಟ್ ಇದೆ ನನಗೆ ಅಂತಾನೆ. ಅವನಿಗೆ 75 ವರ್ಷ. ಯಾರು ಅವನಿಗೆ ಥ್ರೆಟ್ ಮಾಡ್ತೀವಿ? ಥ್ರೆಟ್ ಇರೋದು ನಮ್ಗೆ, ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ನಮಗ್ ಥ್ರೆಟ್ ಇದೆ. ನಾವು ಸಮಾಜದ ಮಧ್ಯದಲ್ಲಿ ಇದ್ದೀವಿ. 30 ವರ್ಷ ಸುದೀರ್ಘ ಹೋರಾಟ ಮಾಡಿದ್ದೀವಿ. ಸಮುದಾಯದ ಯಾವುದೇ ಹೋರಾಟದಲ್ಲಿ ನಾವು ಭಾಗಿಯಾಗಿ ನಾವು ಸಮುದಾಯದ ಪರವಾಗಿ ನಿಂತಿದ್ದೀವಿ. ಈಗ ದಿಢೀರ್ ಪ್ರತ್ಯಕ್ಷ ಆಗ್ಬಿಟ್ಟು ಹಿಂಗೆ ಮಠ ಮತ್ತೆ ನಮ್ಮ ತೇಜವಧೆ ಮಾಡೋದು ಇಡೀ ಜನಾಂಗಕ್ಕೆ ಮಾಡಿದ ಅವಮಾನ ಅಲ್ವಾ. ನೀವು ಈಗ ದಲಿತ ಸಮುದಾಯದ ಬಗ್ಗೆ ಮಾಡ್ತಿರುವಂತ ಹೋರಾಟ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ, ವಿಚಾರವಾದಿಗಳ ಬಗ್ಗೆ ನಿಮ್ಮ ವಿರುದ್ಧ ಏನಾದ್ರು ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ? ಷಡ್ಯಂತ್ರ ಇಷ್ಟೊಂದು ಟ್ರೋಲ್ ಮಾಡ್ತಿದ್ದಾರೆ, ಇಷ್ಟೆಲ್ಲ ಮಾಡ್ತಿದ್ದಾರೆ. ಅವ್ರ ಹಿಂದೆ ಇದಾರೆ. ಅವ್ರ ಹಿಂದೆ ಇದಾರೆ. ಅವ್ರ ಹಿಂದೆ ಯಾವ್ದೋ ಒಂದು ಸಂಘ ಕೆಲಸ ಮಾಡ್ತಾ ಇದೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಯಾರಂತ ಆಕ್ಟಿಂಗ್ ಯಾರ್ದಂತ ಗೊತ್ತಿದೆ. ಹಾಗಾಗಿ ಕಾನೂನಾತ್ಮಕವಾಗಿ ಏನ್ ಬೇಕು ಅದನ್ನ ಈಗಾಗ್ಲೇ ನಾವು ಮಾಡಿದೀವಿ. ಮುಂದೆ ಇವರು ಇದೇ ತರ ಏನಾದ್ರು ಮುಂದುವರೆದ್ರೆ ಅವ್ರನ್ನ ಇದು ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ವಿ. ಈಗ ಮೈಸೂರಲ್ಲೂ ಬುಕ್ ಆಗಿದೆ, ಸೇಡಮಲ್ಲೂ ಆಗಿದೆ. ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತೇಳಿ ಇಡೀ ನಮ್ ಸಮುದಾಯ, ನಾನೇನು ಅವ್ರಿಗೇನ್ ಮಾಡಿ ಅಂತ ಹೇಳಿಲ್ಲ, ಸಮುದಾಯನೇ ಮುಂದೆ ಬಂದ್ಬಿಟ್ಟಿದ್ದಾರೆ ಈಗ ಲೀಡರ್ಗಳು. ಮಾಡ್ತೀವಿ ಸ್ವಾಮೀಜಿಗಳು ಮಠ ಅಂದ್ಮೇಲೆ ಸಮುದಾಯ ಅಂದ್ಮೇಲೆ ಮಠ ಮತ್ತು ಸಮುದಾಯದ ಗೌರವ ಗ್ರಂಥ ಹೋಯ್ತಂದ್ರೆ ನಾವು ಸುಮ್ನಿರಲ್ಲ. ನಾವು ಆಕ್ಷನ್ ತಗೊಳ್ತೀವಿ ಅಂತ ಸಮುದಾಯದ ಲೀಡರ್ಗಳೆಲ್ಲ ಮುಂದೆ ಬಂದಿದ್ದಾರೆ. ಈಗ ಅವ್ರಿಗೆ ಬಿಟ್ಬಿಟ್ಟಿದೀವಿ. ಆಮೇಲೆ ಗುರುಗಳು, ಈಗ ನಿಮ್ಮ ಉರ್ಲಿಂಗಪೆದ್ದಿ ಮಠಕ್ಕೂ ಆ ಸ್ವಾಮೀಜಿಗೂ ಯಾವುದೇ ಸಂಬಂಧ ಇಲ್ಲ ಅಂತೀರಿ ಗುರುಗಳ? ಇಲ್ಲ, ಅವನು ಉರ್ಲಿಂಗಪೆದ್ದಿ ಮಠದಕ್ಕೆ ಹಿಂದೆ ಅವನು ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲೆಲ್ಲ ಅಲ್ಲೇ ಓದಿರೋದು. ವಿದ್ಯಾಭ್ಯಾಸ ಮಾಡಕ್ ಬಂದವನು. ಬಟ್ ಅವನಿಗೆ ಒಂದು ಫಿಲಾಸಫಿ MA ಮಾಡಿದ್ಮೇಲೆ ಅವನಿಗೆ ಅಧಿಕಾರ ಕೊಟ್ರು. 93, 94, 95 ನಲ್ಲಿ ಅವನಿಗೆ ಸೆಕ್ರೆಟರಿ ಮಾಡಿದ್ರಲ್ಲಿ ಸಂಸ್ಥೆಗೆ. ಅವನೇನ್ ಮಾಡ್ದ, ಮಾತೃಶ್ರೀ ರಮಾಬಾಯಿ ಹೈಸ್ಕೂಲು ಮತ್ತೆ ರಮಾಬಾಯಿ ಕಾಲೇಜಲ್ಲಿ ಸ್ಟಾಫ್ಗಳೆಲ್ಲ ತುಂಬುದ್ನಲ್ಲ, ₹1 ಸಂಸ್ಥೆ ಕೊಡದಂಗೆ ವೈಯಕ್ತಿಕ ಆಸ್ತಿ ಮಾಡ್ಕೊಂಡ್ಬಿಟ್ಟ, 7 ಎಕರೆ. ಹಂಗಾಗಿ ಆಡಳಿತ ಮಂಡಳಿ ಅವನ್ನೇ ಕಿತ್ ಬಿಸಾಕ್ತು. 1994ರಿಂದ ಇಲ್ಲಿವರೆಗೂ ಅವನು ಒಂದು ಪ್ರೈಮರಿ ಮೆಂಬರು ಅಲ್ಲ. ಹಿಂಗಾಗಿ ಅವನು ಮೊನ್ನೆ
ಡಬಲ್ ಬೆಂಚ್ ಅಲ್ಲಿ ಆರ್ಗ್ಯುಮೆಂಟ್ ಮಾಡಿ ಈ ಒಂದು ಸಂಸ್ಥೆಗೆ ಆಡಳಿತ ಮಂಡಳಿ ಮಾಡಿ ಅಂತ ಹಾಕ್ಬಿಟ್ಟಿದ್ದ. ಹೌದು ಗುರುಗಳು, ಹೌದು ಗುರುಗಳು. ಆಮೇಲೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಮೊನ್ನೆ 14/12/2025 ಸ್ಟೇ ಮಾಡಿಸಿದ್ವಿ ಅದನ್ನ. ಮತ್ತೆ ಯಾವ್ದೋ ಒಂದು ಜಜ್ಮೆಂಟ್ ಇದೆ, ಆರ್ಡರ್ ಇದೆ, ನನ್ನಂತೆ ಆಗಿದೆ ಅಂತ. ಅವೆಲ್ಲ 2005 2006 ಎಲ್ಲ OA ಇವೆಲ್ಲ ಹಾಕೊಂಡಿರ್ತಾರಲ್ಲ, ಅವೆಲ್ಲ ಅಪೀಲ್ ಎಲ್ಲ ಡಿಸ್ಮಿಸ್ ಆಗಿ ಇವ್ರಿಗೂ ಮಠಕ್ಕೂ ಇವ್ರು ಪೀಠಾಧಿಕಾರಿ ಆಗ್ಲಿಕ್ಕೆ ಯೋಗ್ಯತೆನೇ ಇಲ್ಲ ಅಂತ ಕಲಬುರಗಿ ಬೆಂಚ್ ಹೈಕೋರ್ಟ್ ಆರ್ಡರ್ ಮಾಡ್ಕೊಟ್ಟಿದ್ದಾರೆ. 2019 ಮಾಡಿದೆ, 2018 ಮಾಡಿದೆ, ಎಲ್ಲ ಆರ್ಡರ್ಗಳೆಲ್ಲ ಇದೆ. ಬಟ್ ನಾನು ಅನ್ನೋದು, ಸ್ವಾಮೀಜಿಗಳು ಕೋರ್ಟ್ ಇಂದ ಸ್ವಾಮಿಗಳು ಆಗ್ಬಾರ್ದು, ಭಕ್ತರಿಗೆ ಸ್ವಾಮಿಗಳು ಆಗ್ಬೇಕು ಅಂತ ನಮ್ಮ ಆರ್ಗ್ಯುಮೆಂಟ್. ಅದೇ ಗುರುಗಳು, ಅದೇ ಗುರುಗಳು, ಅದೇ ಗುರುಗಳು. ಅವ್ರ ಸ್ವಾಮಿಗಳನ್ನ ಕೋರ್ಟ್ ಯಾವತ್ತೂ ಡಿಕ್ಲೇರ್ ಮಾಡಲ್ಲ. ಹೌದು ಗುರುಗಳು. ನಾವೆಲ್ಲರೂ ಸಮುದಾಯದಲ್ಲಿ ಇರೋದ್ರಿಂದ ಸಮುದಾಯದ ಭಕ್ತರೇ ನಾವು ನಮ್ಮನ್ನ ಸ್ವಾಮಿಗಳು ಮಾಡೋದು. ಈಗ ವಿಶೇಷವಾಗಿ ದಲಿತ ಸಮುದಾಯ ಎಲ್ಲ ನಿಮ್ಮನ್ನ ಬಹಳ ಪೂಜನೀಯ ಭಾವನೆಯಿಂದ ನೋಡ್ತಾರೆ. ಎಲ್ಲಾ ಕಡೆನೂ ತಮ್ಮನ್ನ ಪ್ರತಿ ತಿಂಗಳಲ್ಲಿ ಎಲ್ಲಾದ್ರೂ ಕರೆಸ್ತಾನೆ ಇರ್ತಾರೆ ಸ್ವಾಮೀಜಿ. ಹೌದೌದೌದು. ಇಂಥದ್ರಲ್ಲಿ ತಮ್ಮ ಏನಾದ್ರೂ ತಮ್ಮ ತೇಜೋವಧೆ ಅಥವಾ ತಮ್ಮ ಮಾನ ಮರ್ಯಾದೆ ತೇಜೋವಧೆ, ವೈಯಕ್ತಿಕ ತೇಜೋವಧೆ ಮತ್ತು ಧ್ವನಿಯನ್ನ ಕುಗ್ಗಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಹಿಂಬದಿಯಿಂದ. ಇದನ್ನ ಮಾಡ್ತಿರೋರು ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಈಗ ಎಲ್ಲ ತಿರುಗಿ ಬಿದ್ದಿದ್ದಾರೆ. ಅದೇ ಗುರುಗಳು, ಅದೇ ಗುರುಗಳು, ಅದೇ ಗುರುಗಳು. ಈಗ ಕೊನೆಯದಾಗಿ ಗುರುಗಳು, ಯಾರಿಗೆ ಸಮಾಜಕ್ಕೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಏನ್ ಸಂದೇಶ ಕೊಡಕ್ ಬಯಸ್ತೀರಿ ಸ್ವಾಮೀಜಿ? ಹೇಳೋದು, ಇದು ಉರ್ಲಿಂಗ್ ಪೆದ್ದಿ ಮಠ ಇಡೀ ನಮ್ಮ ಸಮುದಾಯದ, ಶೋಷಿತ ಸಮುದಾಯದ ಏಕೈಕ ಮಠ. ಈ ಒಂದು ಮಠದ ವಿಷಯದಲ್ಲಿ ಯಾರೇ ಆಗ್ಲಿ ಈ ಮಠದ ತೇಜೋವಧೆ ಆಗ್ಲಿ, ವೈಯಕ್ತಿಕ ತೇಜೋವಧೆ ಆಗ್ಲಿ ಮಾಡಬಾರ್ದು. ಈ ಮಠದ ಸ್ವಾಮೀಜಿಗಳ ವಿಷಯ ಆಗಿರ್ಬೋದು, ಆಸ್ತಿಗಳ ವಿಷಯ ಆಗಿರ್ಬೋದು, ಸಮುದಾಯಕ್ಕೆ ಸೇರಿದ್ದು. ಹೌದು ಗುರುಗಳು. ಸಮುದಾಯದ ನಾಯಕತ್ವದಲ್ಲಿ ಸಮುದಾಯದ ಹಿರಿಯರು ಏನ್ ಮಾರ್ಗದರ್ಶನ ಮಾಡ್ತಾರೆ ಆ ರೀತಿನೆಲ್ಲ ಹೋಗ್ಬೇಕೆ ಹೊರತು ಸಮುದಾಯಕ್ಕಿಂತ ದೊಡ್ಡವರಲ್ಲ ನಾವು ಸ್ವಾಮಿಗಳು. ಹೌದು ಗುರುಗಳು. ಸಮುದಾಯನೇ ದೊಡ್ಡದು. ಹೌದು ಗುರು. ಸಮುದಾಯ ಇದ್ರೆ ಸ್ವಾಮಿಗಳು. ಹೌದು ಗುರು. ಸೊ ಹಂಗಾಗಿ ಸ್ವಾಮೀಜಿಗಳಾಗಿ ಅವರಾಗಿರ್ಲಿ ನಾನಾಗಿರ್ಲಿ ಸಮುದಾಯವನ್ನು ಮೀರಿ ನಿಲ್ಲಬಾರದು. ಸಮುದಾಯಕ್ಕೆ ಅಗೌರವ ತರ್ತಕ್ಕಂಥ ಕೆಲಸ ನಾವು ಮಾಡಬಾರದು. ಹೌದು ಗುರು. ನಾವು ಬುದ್ಧ, ಬಸವ, ಅಂಬೇಡ್ಕರ್ ತತ್ವವನ್ನು ಒಪ್ಕೊಂಡಿರ್ತಕ್ಕಂಥವ್ರು. ನಾವು ಸಮಾಜ ದೊಡ್ಡದು ಅಂತ ಹೋಗ್ಬೇಕೆ ಹೊರತು ಸಮಾಜದ ಘನತೆ, ಸಮಾಜದ ಗೌರವ, ಮಠದ ಘನತೆ, ಮಠದ ಗೌರವ ಕಳೀತಕ್ಕಂಥ ಕೆಲಸ ಯಾರು ಮಾಡಬಾರದು ಅಂತಕ್ಕಂಥದ್ದೇ ನನ್ನ ಮೂಲ ಉದ್ದೇಶ. ಹಾಗಾಗಿ ರಾಜ್ಯದ ಜನಕ್ಕೆ ನಾನು ಹೇಳ್ತೇನೆ, ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಏನಂತ 25 ಸುದೀರ್ಘ ನನ್ನ 27 ವರ್ಷದ ಹೋರಾಟಗಳು ಗೊತ್ತಿದೆ ಅವ್ರಿಗೆ. ನಾನು ಯಾವ ರೀತಿ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ, ನನ್ನ ಹೋರಾಟದ ಪ್ರತಿಯೊಂದು ಹೆಜ್ಜೆನೂ ಗಮನಿಸಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಸಮುದಾಯದ ಜನರಿಗೆ ಕೇಳ್ಕೊಳ್ಳೋದು, ತಾವ್ಯಾರೂ ಸಹ ಯಾವುದೇ ರೀತಿಯಂತ ಒಂದು ಪ್ರಭಾವಕ್ಕೆ ಒಳಗಾಗದ ರೀತಿಯಲ್ಲಿ ಈ ಒಂದು ಸಂಸ್ಥೆಯ ಘನತೆ ಗೌರವವನ್ನು ಕಾಪಾಡಬೇಕು. ನಮ್ಮ ಸಮುದಾಯದ ಮುಖಂಡರ ಸಮ್ಮುಖದಲ್ಲಿ ಇದನ್ನ ತೀರ್ಮಾನ ಮಾಡ್ಕೊಳ್ಬೇಕು ಅಂತ ನಾವೆಲ್ಲ ಮಾತುಕತೆ ಮಾಡಿದ್ವಿ ಅಷ್ಟೇ. ಆಮೇಲೆ ತಾವು ಇತ್ತೀಚೆಗೆ ಏನು ಎಸ್ಪೆಷಲಿ ರೈಟ್ ಕಮ್ಯುನಿಟಿಯನ್ನ ಇಡೀ ರಾಜ್ಯಾದ್ಯಂತ ಚಲೋ ಸಮಾಜನ ಒಕ್ಕಟ್ಟು ಮಾಡಿದ್ರಿ ತಾವು. ಹೌದೌದು. ಅದೇನಾದ್ರೂ ಕೆಲವರಿಗೆ ಆಗದವರಿಗೆ ಏನಾದ್ರು ಅವರೇ ಮಾಡಿಸ್ತಿರೋದು. ಅವರ ಪಾತ್ರವು ಒಂದ್ 70 ಭಾಗ ಇದೆ. ಎಲ್ಲ ಟ್ರೋಲ್ಗಳು ಬರ್ತಾ ಇರೋದು, ನಮ್ದೆಲ್ಲ ಟ್ರೋಲ್ ಮಾಡ್ತಾ ಇರೋದೆಲ್ಲ ಅವ್ರ ಗ್ರೂಪ್ಗಳಲ್ಲೇ ಇದೆ. ಸರಿ ಗುರು, ಸರಿ ಗುರು, ಸರಿ. ಹಾಗಾಗಿ ಇದೆಲ್ಲ ಸಮುದಾಯವನ್ನ ಕಟ್ಟತಕ್ಕಂತ ಕೆಲಸ ಆಗ್ಬೇಕು, ಸಮುದಾಯ ಒಡೆಯೋ ಕೆಲಸ ಮಾಡಬಾರದು ಅಂತ ನನ್ನ ವಿನಂತಿ. ಓಕೆ ಆಯ್ತು. ಓಕೆ ಓಕೆ ಓಕೆ. ಜೈ ಭೀಮ್ ಗುರು.